ಯಾಕಂದ್ರೆ ದೇವರ ಮಾತಾಗಿರುತ್ತೆ. ಅವನು ಮುಟ್ಟುವಂಥದ್ದು ದೇವರು ಮುಟ್ಟುವಂತವನಾಗಿರ್ತಾನೆ. ಅವನು ಎಲ್ಲಿ ನಡೀತಾನೋ ದೇವರವನ ಸಂಗಡ ಅಲ್ಲಿ ನಡೀತಾನೆ. ಅರ್ಥ ಆಗದವ್ರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ನೀನ್ ಎಲ್ಲಿ ಕಾಲಿಡ್ತೀಯೋ ದೇವರು ನಿನ್ನೊಟ್ಟಿಗೆ ಇರ್ತಾರೆ. ಹಲ್ಲೆಲೂಯಾ. ಅದರ ಅರ್ಥ ಏನಂದ್ರೆ ನೀನ್ ಮಾತಾಡಿರೋ ಮಾತು ದೇವರ ಮಾತಾಗಿರುತ್ತೆ. ನೀನ್ ನೋಡೋದೆಲ್ಲ ದೇವ್ರು ನೋಡೋದಾಗಿರುತ್ತೆ. ನೀನ್ ಕೇಳೋದೆಲ್ಲ ದೇವ್ರದಾಗಿರುತ್ತೆ. ನೀನ್ ಮುಟ್ಟೋದೆಲ್ಲ ದೇವ್ರು ಮುಟ್ಟೋದ ಅಂತದಾಗಿರುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ಯಾಕೆ ಬಿಡುಗಡೆಗಳು ಅದ್ಭುತಗಳು ನಡೆಯುತ್ತೆ ಅಂದ್ರೆ ನಾನು ಪವರ್ಫುಲ್ ಆಗಿರೋದ್ರಿಂದ ಅಲ್ಲ, ದೇವರ ಮಹಿಮೆ ಕ್ಯಾರಿ ಮಾಡ್ತಾ ಇರೋದ್ರಿಂದ. ದೇವರ ಮಹಿಮೆ ಕ್ಯಾರಿ ಮಾಡುವವನು ಎಲ್ಲಿ ಹೋಗಿ ಯಾವುದನ್ನು ಮುಟ್ತಾನೋ ಅಲ್ಲಿ ಸೌಖ್ಯಗಳು ಉಂಟಾಗುತ್ತೆ, ಅಲ್ಲಿ ಸ್ವಸ್ಥತೆಗಳು ಉಂಟಾಗುತ್ತೆ. ಒಬ್ಬ ವ್ಯಕ್ತಿ ಮೇಲೆ ಕೈ ಇಟ್ಟರೆ ಅವನ ಒಳಗಡೆ ಇರುವ ದುರಾತ್ಮಗಳು ಹೊರಗಡೆ ಬರುತ್ತೆ, ಅಶುದ್ಧಾತ್ಮಗಳು ಒಳಗಡೆಯಿಂದ ಹೊರಗಡೆ ಬರುತ್ತೆ, ಗುಣವಾಗಲಿಕ್ಕೆ ಆಗದೇ ಇರುವ ರೋಗಗಳು ಹೊರಗಡೆ ಬರುತ್ತೆ, ವೈದ್ಯರಿಗೂ ಗುಣ ಆಗೋದಿಲ್ಲ ಅಂತ ಹೇಳಿರುವ ರೋಗಗಳು ಹೊರಗಡೆ ಬರುತ್ತೆ. ಯಾವಾಗ ಅಂದ್ರೆ ಪರಲೋಕದ ಪ್ರಭಾವ ಆ ಮಹಿಮೆ ನನ್ನ ಮೇಲೆ ಯಾವಾಗ ಇಳಿದು ಬರುತ್ತೋ ನನ್ನ ಕಾಲಿಡುವ ಸ್ಥಳ ಎಲ್ಲ ದೇವರ ನನ್ನ ಸಂಗಡ ಚಲಿಸುತ್ತದೆ. ಆಗ ನೀನು ಮಾಡೋ ಕೆಲಸ ಅಲ್ಲ, ಆಗ ನಿನ್ನ ಮಹಿಮೆ ಅಲ್ಲ, ದೇವರ ಮಹಿಮೆಯಲ್ಲಿ ಕ್ರಿಯೆ ಮಾಡುತ್ತೆ. ಆ ದೇವರ ಮಹಿಮೆ ಎಲ್ಲಿ ಇಳಿಯುತ್ತೋ ಶೈತಾನನ ಅವನ ಮೊಣಕಾಲ ಮೇಲೆ ಮಡಿಸ್ತಾರೆ. ಶೈತಾನನ ಅವನ ತಲೆ ಕೆಳಗೆ ಹೊಡೆದಂತೆ ಅವನ ಕಾರ್ಯಗಳೆಲ್ಲ ಅವನ ನಿರ್ಮಾಣ ಕಾರ್ಯಗಳೆಲ್ಲ ಲಯವಾಗುತ್ತೆ. ಯೇಸುವಿನ ಪ್ರಭಾವ ಇನ್ನು ಒಳಗಡೆ ಇದ್ರೆ ಇವತ್ತು ಒಬ್ಬನ ಇಲ್ಲಿ ಬಂದಿದ್ದ ಪರಿಸ್ಥಿತಿಯಲ್ಲಿ ಅವನು ಹಿಂತಿರುಗಿ ಹೋಗೋದಿಲ್ಲ. ಯೇಸುವಿನ ನಾಮದಲ್ಲಿ ನಿಮ್ಮ ಶರೀರದಲ್ಲಿ ಸೌಖ್ಯ ಬರಬೇಕಾದ್ರೆ ಮಹಿಮೆ ಇಳಿಬೇಕು. ಮಹಿಮೆ ಇಳಿಬೇಕಾದ್ರೆ ಮಹಿಮೆ ಒತ್ತುವ ವ್ಯಕ್ತಿ ನೀರಾಗಿರ್ಬೇಕು. ಆದರೆ ಈಗ ಯಾವ ಸಭೆಯಲ್ಲಿ ದೇವರ ಮಹಿಮೆ ಇರುತ್ತೋ ಅಲ್ಲಿ ಶೈತಾನನ ಒಂದು ಕಾಲದ ತಲೆ ಎತ್ತೋದಿಲ್ಲ, ಒಂದು ಕಾಲದ ಅವನ ಪ್ರಭಾವ ದೇವರ ಜನರ ಮೇಲೆ ಕ್ರಿಯೆ ಮಾಡೋದಿಲ್ಲ. ಇವತ್ತು ನಿನ್ನ ಮನೆಯಲ್ಲಿ ದೇವರ ಪ್ರಭಾವ ಇದ್ರೆ ಆ ಶೈತಾನನ ಪ್ರಭಾವ ಹೊರಗಡೆ ಬರುತ್ತೆ. ದೇವರ ಮಹಿಮೆ ನಿನ್ನ ಮೇಲೆ ಇದ್ರೆ ನಿನ್ನ ಒಳಗಡೆ ಇರುವ ದುಷ್ಟಗಳು ಹೊರಗಡೆ ಹೋಗುತ್ತೆ. ನನ್ನ ಯೇಸುವಿನ ನಾಮದಲ್ಲಿ ಘೋಷಣೆ ಮಾಡ್ತೇನೆ, ಇದರ ಒಳಗಡೆ ಒಪ್ಪದ ಮೇಲೆ ಆ ಶೈತಾನನು ಹಾಕಿರುವ ಒಂದು ನೊಗಗಳಾಗಲೇ ಮಾಟ ಮಂತ್ರ ಶಕ್ತಿಗಳಾಗಲೇ ದುಶ್ಚಟಗಳಾಗಲೇ ನಿಲ್ಲುವುದಕ್ಕೆ ಅದು ಸಾಧ್ಯವಿಲ್ಲ. ಕಾರಣ ದೇವರ ಆ ಮಹಿಮೆ ಇಲ್ಲಿದ್ರೆ ಒಂದು ದುರಾತ್ಮನ ಶಕ್ತಿ ತಲೆ ಎತ್ತೋದಿಲ್ಲ. ನೀನು ಕೇಳೇ ಇದ್ರು ನಾನು ಹೇಳ್ತೇನೆ, ದೇವರ ನಿನ್ನ ಶರೀರದಲ್ಲಿ ಕಟ್ಟಿರುವ ಎಲ್ಲ ಕಟ್ಟುಗಳು ಕಳಿಸಿ ಬೀಳುತ್ತೆ. ಆ ಮಹಿಮೆಯ ಪ್ರಭಾವ ಇದು ಒಳಗಡೆ ಸಂಚರಿಸುವಾಗ ಆ ಬೆಂಕಿ ಒಂದಿನ ನೋಡಿ ಅಲ್ಲ, ಆ ಬೆಂಕಿ ಚಲಿಸುತ್ತೆ. ಅದು ಚಲಿಸಿದ್ರೆ ಯಾವ ಬಂಧನ ತಲೆ ಎತ್ತೋದಿಲ್ಲ. ನಾನು ನಂಬ್ತಾ ಇದ್ದೇನೆ, ಆ ಮಹಿಮೆ ಇದು ಒಳಗಡೆ ಇದೆ, ಆ ಕಾಬೋದಿನ ಒಳಗಡೆ ಇದೆ. ಆ ಕಾಬೋದಿನ ಇದ್ರೆ ಒಂದು ಶತ್ರುವಿನ ಶಕ್ತಿಗಳ ತಲೆ ಎತ್ತೋದಿಲ್ಲ. ನೀನು ಅವರನ್ನು ಇವರನ್ನು ನೋಡಿ ಕೂತ್ಕೊಳ್ಳೋದ್ರಿಂದ ಅಲ್ಲ, ಏನೋ ಆ ಮಹಿಮೆ ನಾನು ಅನುಭವಿಸಬೇಕಪ್ಪ. ಯಾಕೆಂದು ಕಾಣದೇ ಇಲ್ಲ ಆ ಮಹಿಮೆ ಇದ್ರ ಒಳಗಡೆ ಸಂಚರಿಸುವಾಗ ನಾನು ಅನೇಕ ವರ್ಷದಿಂದ ಬಂಧನದಲ್ಲಿದ್ದೆ. ಆದ್ರೆ ಮಹಿಮೆ ಇಳಿದು ಬಂದಾಗ ಬಂಧನಗಳೆಲ್ಲ ಮುರಿದು ಸ್ವತಂತ್ರನ ಒಳಗಾಗಿದ್ದೇವೆ. ಯಾವ ಬಾಯಿ ತೆರೆದು ಹೇಳಿ, ಯವನಸರ ಇವತ್ತು ಬಾಯಿ ತೆರೆದು ಹೇಳಿ, ನನ್ನ ಮೇಲೆ ಇವತ್ತು ಯಾವ ನೊಗ ಇಲ್ಲ. ನನ್ನ ಮಗುಣವಾದ ನೊಗ ಹೊತ್ತಿದ್ದೇನೆ. ಸಾಲದ ನೊಗ ನನ್ನ ಮೇಲೆ ಇರೋದಕ್ಕೆ ಸಾಧ್ಯ ಇಲ್ಲ. ರೋಗದ ನೊಗ ನನ್ನ ಮೇಲೆ ಇರೋದಿಲ್ಲ. ದುಶ್ಚಟದ ನೊಗ ನನ್ನ ಮೇಲೆ ಇರೋದಿಲ್ಲ. ಬಾಯಿ ತೆರೆದು ಹೇಳಿ, ನೀವು ಹೇಳ್ತಾ ಇರ್ಬೇಕಾದ್ರೆ ಆ ನೊಗಗಳು ಮುರಿಯುತ್ತೆ. ರೆಡಿ ಇದ್ದೀರಾ? ಆ ಮಹಿಮೆ ಇಳಿದ್ರೆ ಯಾವ ನೊಗಲು ನಿಮ್ಮ ಮೇಲೆ ಇರೋದಿಲ್ಲ. ನಿಮ್ಮ ಮುಖ ಕೂತ್ರೆ ಏನು ನಡೆಯಲ್ಲ. ನೀವು ಎದ್ದು ನಿಂತು ಆಕ್ಷನ್ ಮಾಡಿ ಹೇಳಿದ್ರೆ ಇವತ್ತು ಆ ಮಹಿಮೆ ನನ್ನ ಮೇಲೆ ಇದೆ. ಅದನ್ನು ಏನು ನನ್ನ ಮೇಲೆ ತಂದು ಹಾಕಿದ್ರು ಕಷ್ಟದಲ್ಲಿ ಕಟ್ಟು ಬೇಡಿಗಳಿಂದ ಬಂಧಿಸಲ್ಪಟ್ಟವರು ಪವಿತ್ರಾತ್ಮನ ಬಲದಿಂದ ದೂತನ ಸಹಾಯದಿಂದ ಇವತ್ತು ಹೊರಗಡೆ ಬರ್ತಾರೆ. ದೂತನ ಇವತ್ತು ಕೆಲವರು ಹೊರಗಡೆ ತರ್ತಾರೆ. ನೀನು ಹೊರಗಡೆ ಬಂದಿರೋ ಕಾರ್ಯ ಅದರ ಪ್ರತಿಫಲ ನಿನ್ನ ಕುಟುಂಬದಲ್ಲಿ, ನಿನ್ನ ವ್ಯಕ್ತಿಗತವಾದ ಜೀವನದಲ್ಲಿ ನೀನು ಕಾಣ್ತೀಯ. ನೀನು ಅವರ ನೀವು ನೋಡ್ಬೇಡ.
ನಾಶಗೊಳ್ಳಲಿ ಎಂದು ತಾಯಿಗೆ ಹೇಳ್ತಾ ಇರಬೇಕಾದ್ರೆ ರೇಖೆ ಬಲಬಲವ ಸಂಗರಾದವ ನೋಡ್ತಾ ಇದ್ದೇನೆ. ಕೆಲ ಹೆಣ್ಣುಗಳ ಮೇಲಿನ ನಡುಗಳು ಮುರಿತಾ ಇದೆ, ಅದು ಮುರಿತಾ ಇದೆ. ಹಾಲೆಲೂಯಾ. ಅದು ಏನು ಸಾಧ್ಯ? ನಾನು ಹೇಳ್ತೇನೆ, ಬಲವಿಲ್ಲವ, ಪರಾಕ್ರಮವಿಲ್ಲವ, ದೇವರ ಆತ್ಮವಿಲ್ಲದೆ ಆತ್ಮನಿಂದ ಒಳಗಡೆ ಇದ್ದಾನೆ. ಆತ್ಮನೆ ಬಂದ್ರೆ ಅಲ್ಲಿ ಒಂದು ಬಂಧನ ಇರೋದಿಲ್ಲ. ಸಾಮಾನ್ಯ ನಿಲ್ಲಿಸಬೇಕ, ಸಾಮಾನ್ಯ ನಿಲ್ಲಿಸಬೇಕು. ಆ ಮಹಿಳೆ ಇದು ಒಳಗಡೆ ಇದೆ. ಆ ಮಹಿಳೆ ಉಳ್ಳ ದೇವರ ಆತ್ಮನ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆ ಬೆಂಕಿ ಕೆಲವರು ಅನುಭವಿಸ್ತಾ ಇದ್ದಾರೆ. ದಿವಸ ಶತ್ರು ಹೊಟ್ಟೆ ಕಿಚ್ಚಿನಿಂದ ಕಟ್ಟಿರುವ ಆ ಎಲ್ಲ ಮಗಗಳು ನಿಮ್ಮ ಹೆಗಲ ಮೇಲೆ ದೇವರು ತೆಗಿತಾ ಇದ್ದಾನೆ. ನೋಡ್ಲಿಕ್ಕೆ ಆಗದೆ ಇರುವಂತ, ಇಲ್ಲಿ ಬರುವ ಕಾಣದೆ ಇರುವ ಒಂದು ವಿಶೇಷವಾದ ಮಹಿಮೆ ನಿಮ್ಮ ಕುಟುಂಬದ ಮೇಲೆಯೂ ನಿಮ್ಮ ಮೇಲೆ ಅದು ಸಂಚರಿಸ್ತಾ ಇದೆ. ಕುಟುಂಬದ ಮೇಲೆ ಎಂದು ಕಾಣದಿರುವುದು ದೈವಚಲನೆ. ಆತ್ಮದಲ್ಲಿ ನೋಡ್ತಾ ಇದ್ದೇನೆ, ಆ ಬೆಂಕಿ ಇವರು ಒಳಗಡೆ ಸಂಚರಿಸ್ತಾ ಇದೆ. ಹೋಗಿರುವ ಕುಟುಂಬಗಳಿಗೆ ದೇವರ ಪ್ರಭಾವ ಮನಸ್ಸುಗಳವರ ಕಾರ್ಯಗಳನ್ನು ದೇವರು ನಿಮ್ಮ ಹೋಗುವುದು ಎಲ್ಲ ಕಣ್ಣು ಇಂದಿನಿಂದ ನಿನ್ನ ಮೇಲೆ ನನ್ನ ಮಹಿಮೆ ಇರುತ್ತೆ. ನೀನು ಕಾಲಿಡುವ ಸ್ಥಳಗಳೆಲ್ಲ ನನ್ನ ಮಹಿಮೆ ಸಂಚರಿಸುತ್ತೆ. ನೀನು ನಡೆಯುವ ಎಲ್ಲ ಸ್ಥಳಗಳಲ್ಲೂ ನನ್ನ ಮಹಿಮೆ ನಿನ್ನ ಸಂಗಡ ಚಲಿಸುತ್ತೆ. ನಿನ್ನ ಜೀವನ ಹಲ್ಲೆಲೂಯಾ ಇವತ್ತಿನ ವರೆಗೂ ಈ ಜುಲೈ ತಿಂಗಳ ಹಲ್ಲೆಲೂಯಾ ಈ 12ನೇ ತಾರೀಕಿನವರೆಗೂ ಇರುವಂತ ಜೀವಿತ ಅಲ್ಲ, ಒಂದು ಹೊಸ ಕಾರ್ಯಗಳ ಕುಟುಂಬದಲ್ಲಿ ದೇವರು ಮಾಡಲಿಕ್ಕಿದ್ದಾರೆ. ಹೊಸ ಸಂಗತಿಗಳ ಮೇಲೆ ಕಾಡ್ತೀಯ, ಅವೇ ಪೂರ್ವ ಸ್ಥಿತಿಗಳನ್ನು ದೇವರು ನಾನು ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂತ ಕೆಲ ಬಂಧನಗಳು ನಿಮ್ಮ ಜೀವನದಲ್ಲಿದೆ. ದೇವರ ಆತ್ಮನು ಇಲ್ಲಿ ಹೇಳ್ತಾ ಇದ್ದಾರೆ, ಅದು ನಿನ್ನ ಸ್ವ ಪ್ರಯತ್ನದಿಂದಾಗಲಿ ಸ್ವಂತ ಫಲದಿಂದಾಗಲಿ ಆದರೆ ದೇವರಾತ್ಮನ ಸ್ವತಃ ನಿನ್ನನ್ನು ಅದರ ಆ ಲೋಕದಿಂದ ಹೊರಗಡೆ ನಾನಾದ ಅಂತ ಪವಿತ್ರ ಕರವನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡಿ, ನಾನು ಇವತ್ತು ಆ ಬಂಧನದಿಂದ ಹೊರಗಡೆ ಬರ್ತಾ ಇದ್ದೇನೆ. ಶತ್ರುವನ್ನು ನೋಡಿ ಹೇಳುವ,
ಇವತ್ತಿನಿಂದ ನನ್ನ ಕುಟುಂಬದ ಮೇಲೆ ಸೈತಾನನ ನಿನಗೆ ಅಧಿಕಾರ ಇಲ್ಲ, ಸೈತಾನನ ನಿನಗೆ ಸಾಮರ್ಥ್ಯ ಇಲ್ಲ. ಸಾಮರ್ಥ್ಯವುಳ್ಳ ದೇವರಾತ್ಮನು